ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಮ್ಯಾನ್ ಎಕ್ಸ್ಪ್ಲೋರಿಂಗ್. ಲಾಸ್ಟ್ ಟೈಮ್ ನಿಮಗೆ ದೂದ್ಸಾಗರ್ ವಾಟರ್ ಫಾಲ್ಸ್ ಟ್ರೆಕ್ ತೋರಿಸಿದ್ದೆ. ತುಂಬ ಚೆನ್ನಾಗಿತ್ತು ಅಂತ ನಾನು ಅನ್ಕೊತೀನಿ. ನಾನು ಈ ಸಾರಿ ಯಾವುದಕ್ಕೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಫರ್ದರ್ ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ. ನಾನು ಇವಾಗ ತಾನೇ ಟಿ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೂ ಬಂದಿಲ್ಲ. ಇನ್ನೂ ಒಂದು 5-6 ಜನ ಬರಬೇಕು, ಒಂದು 10 ಜನ ಬರಬೇಕು. ಬಂದ ತಕ್ಷಣ ಗಾಡಿ ಎತ್ತಾ ಇರೋದೇನೆ. ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಾನು ನಿಮಗೆ ಇನ್ನೊಂದು 5-10 ಮಿನಿಟ್ಸಲ್ಲಿ ಹೇಳ್ತೀನಿ. ನೋಡ್ತಾ ಇರ್ರಿ. 5-10 ಮಿನಿಟ್ಸ್ ಅಲ್ಲ, ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತೀನಿ ಅಂತ. ಸೊ ನೈಟೆಲ್ಲ ಟ್ರಾವೆಲ್ ಮಾಡಿ ಆಲ್ರೆಡಿ ಈಗ ಬಂದು ಸುಳ್ಯದಲ್ಲಿ ರೀಚ್ ಆಗಿದ್ದೀವಿ. ಸುಳ್ಯನಲ್ಲಿ ಹಳೆ ಮನೆ ಅನ್ನೋವಂತಹ ಒಂದು ಹೋಮ್ ಸ್ಟೇಗೆ ಬಂದು ಸೇರಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಾಣಿಪುರಂಗೆ ಹೋಗ್ತೀವಿ. ರಾಣಿಪುರಂ ಹೆಂಗಂದರೆ ಈ ಸುಳ್ಯದಿಂದ 1 ಅವರ್ ಟ್ರಾವೆಲ್ ಮಾಡಬೇಕು. 1 ಅವರ್ ಟ್ರಾವೆಲ್ ಮಾಡಿ ಕೇರಳ ಬಾರ್ಡರ್ ಏನಿದೆ ಆ ಬಾರ್ಡರಲ್ಲಿ ಬರೋದೇ ರಾಣಿಪುರಂ. ಸೊ ರಾಣಿಪುರಂ ಏನಂತಾರೆ ಅಂದರೆ ಇಟ್ಸ್ ಕಾಲ್ಡ್ ಅ ಕೂರ್ಗ್ ಆಫ್ ಕೇರಳ ಅಂತಲೂ ಕರೀತಾರೆ. ಸೊ ನಿಮಗೆ ನಾನೀಗ ರಾಣಿಪುರಮಲ್ಲಿ ನಾನು ಹತ್ತುವಂಥ ಒಂದು ಹಿಲ್ಲು ಇದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಡೀರಿ ಹೋಗೋಣ. ನಾನು ಹೇಳಿದೆ ಅಲ್ವಾ, ಹೋಮ್ ಸ್ಟೇದೊಂದು ವಿಡಿಯೋ ತೋರಿಸ್ತೀನಿ ಅಂದ್ಬಿಟ್ಟು. ನೋಡಿ, ನಾವಿರೋ ಹೋಮ್ ಸ್ಟೇ ಇದೆ. ಸುತ್ತಲೂ ಬೆಟ್ಟ, ಸುತ್ತಲೂ ಅಡಿಕೆ ಮರಗಳು, ಇಲ್ಲಿ ಯಾವುದೋ ಮಾವಿನ ಮರನೂ ಇದೆ. ಇದು ನಾವು ಹೋಗೋ ಜಾಗ. ನೋಡಿ ಹೆಂಗಿದೆ ಹೋಮ್ ಸ್ಟೇ. ತುಂಬ ಒಳ್ಳೆ ವೈಬ್ಸ್ ಇದೆ. ನೋಡಿ, ಇಲ್ಲೇ ಬಕೆಟ್ಗಳಲ್ಲೇ ತಾವ್ರೆ ಎಲ್ಲ ಬಿಡ್ತವೆ. ಇವಾಗ ತಿಂಡಿಗೆ ಬಂದಿದ್ದೀವಿ. ತಿಂಡಿಗೆ ಬಂದಮೇಲೆ ಏನು ಮಾಡಿದ್ದಾರೆ ತಿಂಡಿಗೆ ತೋರಿಸ್ತೀನಿ ನೋಡಿ. ಇದು ಬಂದು ಮಂಗಳೂರು ಸ್ಪೆಷಲ್ಲು. ಇದನ್ನು ಮಂಗಳೂರು ಬನ್ಸ್ ಅಂತಾರೆ. ಇದನ್ನು ಉಂಡ ಕಡುಬು ಅಂತಾರೆ. ನೋಡಿ, ಉಂಡ ಕಡುಬು ಹಿಂಗಿರುತ್ತೆ. ಕೊಬ್ಬರಿ ಮತ್ತು ಅಕ್ಕಿ ಸ್ವಲ್ಪ ತುರಿಯಾಗಿ ಮಾಡ್ತಾರೆ. ಇದು ಸಾಂಬಾರು. ಏನು ಸಾಂಬಾರು ಅಂದರೆ ಬೇಳೆ ಸಾಂಬಾರು. ಮತ್ತು ಇದು ಬಂದ್ಬಿಟ್ಟು ಚಟ್ನಿ. ಸೊ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಗ್ಲಾಸಲ್ಲಿ ಕಾಫಿ ಇದೆ. ಬ್ಯಾಟಿಂಗ್ ಮಾಡೋಣ. ಇನ್ನೇನು ಊಟ ಮುಗೀತು. ಈಗ ಇನ್ನೇನು 1 ಅವರ್ ಜರ್ನಿ ಕೇರಳ ಬಾರ್ಡರ್ಗೆ. ಕೇರಳ ಬಾರ್ಡ್ರಿಗೆ 1 ಅವರ್ ಜರ್ನಿ ಮಾಡಿದ ತಕ್ಷಣ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದಷ್ಟೇ, ಇನ್ನೇನು ಇಲ್ಲ. ಮತ್ತೆ ಆಮೇಲೆ ಮುಗಿಸ್ಕೊಂಡು ಮತ್ತೆ ಇದೇ ಹೋಮ್ ಸ್ಟೇಗೆ ಬರ್ತೀವಿ. ರಬ್ಬರ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ರಬ್ಬರು ಹೆಂಗಿಂದ ತೆಗಿತಾರೆ, ಯಾವ ಗಿಡದಿಂದ ತೆಗಿತಾರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇವಾಗ ನೋಡ್ಕೊಳ್ಳಿ. ಈಗ ಈ ಗಿಡ ಏನು ನೋಡ್ತಾ ಇದ್ದೀರಾ, ಇದೇ ರಬ್ಬರ್ದು ಟ್ರೀ. ಈ ಟ್ರೀ ಹೆಸರು ರಬ್ಬರ್ ಟ್ರೀ. ಏನು ಮಾಡ್ತಾರಂದರೆ ಈ ಥರ ಸೈಡಲ್ಲಿ ಬಂದು ಈ ಥರ ಕಟ್ ಮಾಡ್ತಾರೆ. ಸೈಡಲ್ಲಿ ಈ ಥರ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಈ ಥರ ಏನಾದರೂ ಒಂದು ಫನಲ್ ಥರ ಇಡ್ತಾರೆ. ಫನಲ್ ಥರ ಇಟ್ಟವಾಗ ಸ್ವಲ್ಪ ಸ್ವಲ್ಪನೇ ಕಲೆಕ್ಟಾಗಿ ಇದ್ರಲ್ಲಿ ಬಂದು ಸೇರ್ಕೊಳುತ್ತೆ. ಸೊ ಮತ್ತು ಇದನ್ನು ತೊಗೊಂಡೋಗಿ ಒಂದೇ ಸಾರಿ ಎಲ್ಲ ಒಂದು ಕಡೆ ಹಾಕಿ ಫ್ಯಾಕ್ಟ್ರಿನಲ್ಲಿ ಹಾಕಿ ಅದಕ್ಕೆ ಏನಿದೆ ಪ್ರೋಸೆಸ್ ಮಾಡಿ ನಂತರ ರಬ್ಬರ್ ನಮ್ಗೆ ಆಚೆ ಬರುತ್ತೆ. ಇದೇ ರಬ್ಬರ್ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಮೇಯ್ನ್ ಪ್ರೋಸೆಸ್. ನೀವು ಇದೇ ದಾರಿಯಿಂದ ಸ್ಟ್ರೈಟ್ ಹೋದರೆ ಮಡಿಕೇರಿ ಬರುತ್ತೆ. ಹಿಂಗೆ ಲೆಫ್ಟ್ಗೆ ಹೋದರೆ ಸುಳ್ಯ ಬರುತ್ತೆ. ಆ ಕಡೆ ಬೋರ್ಡ್ ನೋಡಿದ್ರೆ ಏನಿದೆ ನೋಡೋಣ. ಆ ಕಡೆಯಿಂದ ನೋಡಿದ್ರೆ ಏನಿದೆ ಗೊತ್ತಾಗುತ್ತೆ ನಮಗೆ. ಈ ಕಡೆ ಏನು ಹಾಕಿಲ್ಲ. ಸೊ ಇವಾಗ ನಾವು ಎಲ್ಲಿದ್ದೀರಂದರೆ ಮಧ್ಯದಲ್ಲಿದ್ದೀವಿ, ಕಾಸರಗೋಡಲ್ಲಿದ್ದೀವಿ. ಸೊ ಹಿಂಗೋದ್ರೆ ಸುಳ್ಯ ಬರುತ್ತೆ, ಹಿಂಗೋದ್ರೆ ಮಡಿಕೇರಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ನೀವು ಎಲ್ಲಾದರೂ ನೋಡಿ ಬರೀ ನಿಮ್ಗೆ ಇದೇ ಸಿಗುತ್ತೆ. ಏನು ರಬ್ಬರ್ ಟ್ರೀಸು, ರಬ್ಬರ್ ಪ್ಲ್ಯಾಂಟೇಷನ್ಸು, ಮತ್ತು ಇನ್ನೇನು ಅಡಿಕೆ ಗಿಡಗಳು, ಮರಗಳು, ಇವೇ ಜಾಸ್ತಿ ಕಾಣಿಸುತ್ತೆ. ಬೇರೆ ಇನ್ನೇನು ಕಾಣಿಸೋದಿಲ್ಲ ನಿಮಗೆ. ಒಂದು ಫೀಲೇ ಬೇರೆ ಥರ ಇರುತ್ತೆ ಟೋಟಲಾಗಿ. ಇದೇನಂದರೆ ಜಸ್ಟ್ ಬಾರ್ಡರ್, ಕರ್ನಾಟಕಕ್ಕೆ ಕೇರಳಕ್ಕೆ ಮಧ್ಯದಲ್ಲಿ ಬಾರ್ಡರ್ ಇದೆ. ಆ್ಯಕ್ಚುಲಿ ಟ್ರಿಪ್ ಏಜೆನ್ಸಿ ಅವರೇ ಜೀಪ್ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ನಾವೇನು ಸಪ್ರೇಟಾಗಿ ಪೇ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಇವಾಗ ಅಲ್ಲಿಂದ ಬರುತ್ತೆ ಜೀಪ್ಸು. ನಾನು ಕೂಡ ಹತ್ಕೊಂಡು ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಅಲ್ಲಿಂದ ಜಿಪ್ಸ್ ಬರುತ್ತೆ, ಅದನ್ನು ಹತ್ಕೊಂಡು ಸೀದಾ ನಾವು ಹೋಗ್ತಾ ಇರೋದು ಅಷ್ಟೇ. ಇವಾಗ ನಾನು ಅದನ್ನು ನಿಮಗೆ ಕೂಡ ಶೂಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇನ್ನೇನು ಜೀಪ್ ಸ್ಟಾರ್ಟ್ ಆಯ್ತು, ನಾನು ಕೂಡ ಜೀಪ್ ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ಜೀಪ್ ಸ್ಟಾರ್ಟ್ ಆಗಿದೆ.
ಇವಾಗ ಸೆಕೆಂಡ್ ಜೀಪ್ ಬರುತ್ತಲ್ಲ, ನಾನು ಆ ಸೆಕೆಂಡ್ ಜೀಪಲ್ಲಿ ಹೋಗೋದಷ್ಟೇ. ನೋಡಿ ಜೀಪ್ ಬಂತು, ಇವಾಗ ನಾನು ಹತ್ಕೊತೀನಿ. ಜೀಪ್ ಬಂತು, ಇವಾಗ ನಾನು ಹತ್ಕೊಳ್ಳೋದು ಹೋಗ್ತಾ ಇರೋದಷ್ಟೇ ರಾಣಿಪುರಮ್ದು ಟ್ರೆಕ್ ಮಾಡೋಕ್ಕೆ. ಸೊ ನಾವು ಬಂದಿರೋ ಈ ರಾಣಿಪುರಂ ಟ್ರೆಕ್ ಏನಂದರೆ ಕರೆಕ್ಟಾಗಿ ಅಲ್ಲಿ ನೋಡ್ತಾ ಇರೋಲ್ಲ ಆ ಪೀಕು, ಅಲ್ಲೊಂದು ಗುಡ್ಡ ಕಾಣಿಸ್ತಿದೆಯಲ್ಲ, ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತೀವಿ. ಸೊ ಇದೇ ಈ ಟ್ರೆಕ್ಕಿಂಗ್ ಸ್ಪೆಷಾಲಿಟಿ. ಗುರು, ಇಲ್ಲಿ ಕೇರಳಕ್ಕೆ ಬಂದಾಗ ನೀವೆಲ್ಲ ಕಡೆ ನೋಡ್ಬೋದು, ಈ ಥರ ಬಂದು ಒಂದು ನೀರು ಬಕೆಟಲ್ಲಿ ಮೆಣಸಿನ್ಕಾಯಿ ಮತ್ತು ಒಂದು ಪೈನಾಪಲ್ ಹಾಕಿರ್ತಾರೆ. ಇಲ್ಲ ಅಂದರೆ ಮೆಣಸಿನ್ಕಾಯಿ ಜೊತೆಗೆ ಇದು ನೀರು ಮತ್ತು ಇದರಲ್ಲೇನೋ ಮೆಣಸಿನ್ಕಾಯಿ, ಇನ್ನೊಂದೇನೋ ಮಾವಿನಕಾಯಿ ಬೇರೆ ಇದೆ ಗುರು. ಅದ್ರ ಜೊತೆಗೆ ಇನ್ನೊಂದು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರೆ, ಗೊತ್ತಲ್ಲ? ತೋರಿಸ್ತೀನಿ ರೀ ನಿಮಗೆ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕಿರ್ತಾರೆ. ಇದೇನಂದರೆ ನೀರಿಗೆ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು, ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಎತ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದು. ನಾನು ಟೇಸ್ಟ್ ಮಾಡಿಲ್ಲ, ನಾನು ಮಾಡೋದಿಲ್ಲ, ನೋಡಿಸಿದ್ದೀನಿ. ನೀವೆಲ್ಲೋದ್ರೂ ಕೇರಳನಲ್ಲಿ ಮೇಯ್ನ್ ಐಟಮ್ ಈ ಥರ ಇರುತ್ತೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟು ರಾಣಿಪುರಂ ಟ್ರೆಕ್ಕಿಂಗ್ಗೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಚೆಕ್ಸ್ ಎಲ್ಲ ಮಾಡ್ತಾರೆ. ಏನು ಲೈಕ್ ವಾಟರ್ ಬಾಟಲ್ಸ್ ಆಗಿರಲಿ, ಪ್ಲಾಸ್ಟಿಕ್ ಐಟಮ್ಸ್ ಆಗಿರಲಿ, ಎಲ್ಲ ತೆಗ್ದು ಇಲ್ಲಿ ಹಾಕ್ಬಿಡ್ತಾರೆ. ಓಕೆನಾ? ಎಲ್ಲ ತೆಗ್ದು ಇಲ್ಲಿ ಹಾಕಿದ ತಕ್ಷಣ ಆನಂತರನೇ ಮುಂದಕ್ಕೆ ಬಿಡೋದು. ಇವಾಗ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ, ಪ್ಲಾಸ್ಟಿಕ್ ಬಾಟಲ್ಸು ಅವೆಲ್ಲನೂ ಫುಲ್ ಇಲ್ಲಿ ಹಾಕ್ತಾರೆ. ಚೆಕಿಂಗ್ ಸ್ಪಾಟ್ ಅದೇ, ನೋಡಿಕೊಂಡು ಚೆಕ್ ಮಾಡಿಕೊಂಡು ಹಿಂಗೆ ಒಳಗಡೆ ಇಲ್ಲಿಂದ ಹೋಗೋದು. ಹಿಲ್ ಟಾಪ್ಗೆ ಹೋಗೋ ಪ್ಲೇಸ್ ಇದೆ. ಗುರು, ಎಷ್ಟು ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಅಂದರೆ ಈ ಥರ ಒಂದು ಚಾಕ್ಲೇಟ್ ಪೇಪರ್ ಕೂಡ ಮೇಲೆ ಹಾಕೋಂಗಿಲ್ಲ ಅಂತೆ. ನಮ್ಮ ಹತ್ರ ದುಡ್ಡು ಡೆಪಾಸಿಟ್ ಮಾಡಿಸ್ಕೊತಾರೆ. ದುಡ್ಡು ಡೆಪಾಸಿಟ್ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಬರಬೇಕಾದ್ರೆ ಬಾಟಲ್ಲಾಗಲಿ ಮತ್ತು ಪ್ಲಾಸ್ಟಿಕ್ ಬಾಟ್ಲಾಗಲಿ ಏನಾದರೂ ಇರಲಿ ಎತ್ಕೊಂಬಂದು ಇಲ್ಲಿ ವಾಪಸ್ ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ಮೇಲೆ ಬಿಸಾಕೋಂಗಿಲ್ಲ. ಮೇಲೆ ಬಿಸಾಕ್ಬಿಟ್ಟು ಬಂದರೆ ದುಡ್ಡು ವಾಪಸ್ ಕೊಡೋದಿಲ್ಲ. ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ನಾನು ಹೇಳ್ತೀನಿ. ಈ ಥರ ಪ್ರತಿಯೊಂದು ಹಿಲ್ ಸ್ಟೇಷನ್ಸ್ನಲ್ಲಿನೂ ಹಿಲ್ ಸ್ಪಾಟ್ಸಲ್ಲಿನೂ ಈ ಥರ ಒಂದು ರೂಲ್ನ ಮಾಡಿದ್ರೆ ಒಂಥರ ನಮ್ಮ ನೇಚರ್ನ ನಾವು ಚೆನ್ನಾಗಿ ಉಳಿಸ್ಕೊಬೋದು. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ನೋಡ್ಕೊಳ್ಳಿ ಚೆನ್ನಾಗಿ. ನೀವು ಬರೋಂಗಿದ್ರೆ ಬನ್ನಿ ಟ್ರೆಕ್ಕಿಂಗ್ಗೆ, ಚೆನ್ನಾಗಿರುತ್ತೆ. ಸಾರಿ, ಇದು ಯಾಕೋ ನನಗೆ ಮೀನ್ಮಟ್ಟಿ ವಾಟರ್ ಫಾಲ್ಸ್ಗೆ ಹೋದಾಗಲೂ ಹಿಂಗೆ ಇತ್ತು ಅಂತ ನನಗೆ ಅನಿಸುತ್ತೆ. ಮೀನ್ಮಟ್ಟಿ ವಾಟರ್ ಫಾಲ್ಸಲ್ಲಿ ಜಸ್ಟ್ ಇದೇ ಥರ ಗ್ರಿಲ್ಸ್ ಎಲ್ಲ ಇಟ್ಟಿರ್ತಾರೆ. ಹತ್ಕೊಂಡು ಹೋಗ್ತಾ ಇರೋದು. ಹೋಗ್ತಾ ಇರೋ ದಾರಿ ಸಿಕ್ಕಾಪಟ್ಟೆ ಸ್ಟೀಪ್ ಆಗಿದೆ. ಹತ್ತಾ ಇದ್ರೆ ಕಿತ್ಕೊಂಡು ಬರ್ತಾ ಇದೆ. ಇನ್ನೊಂದು ಹತ್ಬೇಕಾದ್ರೆ ಯಾಕೋ ಪ್ರತಿಯೊಂದು ಪೀಕು ಇಷ್ಟೇ ಕಷ್ಟ ಅನಿಸುತ್ತೆ ಈ ಥರ ಸ್ಟೀಪ್ ಬಂದವಾಗ. ಬಟ್ ಏನಂದರೆ ಈ ಸ್ಥಳ ಮಾತ್ರ ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ ಗುರು. ತುಂಬ ಅದ್ಭುತವಾಗಿ ಸಂರಕ್ಷಣೆ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅನ್ನೋದು ಒಂದೂ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. ನಾವು ಅಷ್ಟೇ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಒಂದು ಎನ್ವೈರ್ನ್ಮೆಂಟ್ನ ಕ್ಲೀನಾಗಿ ಸಂರಕ್ಷಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಮುಂದಕ್ಕೆ ಹೋಗ್ತಾ ಇನ್ನೂ ಏನೇನು ಬರುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಇನ್ನೊಂದು ಏನೋ ವಿಚಿತ್ರ ಗಿಡಗಳ ಹೆಸರೆಲ್ಲ ಬರ್ದವ್ರೆ ನೋಡಿ. ಆಗ್ಲೇಯ ಬರ್ಬೇರಿ ಅಂತೆ, ಇದೇನೋ ಬೇರೆ ಬರ್ದಾರೆ ನೋಡಿ. ನಂಗೆ ಗೊತ್ತಿಲ್ಲ ಲೈಕ್ ಏನೇನೋ ಬರ್ದಿದ್ದಾರೆ. ನಾವು ನೋಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇಲ್ಲಿ ಯಾವುದೋ ನಮ್ಮ ಜೊತೆ ಯಾವುದೋ ನಾಯಿ ಒಂದು ಬಂದ್ಬಿಟ್ಟಿದೆ. ಇಲ್ಲಿ ಮೇಲೆ ನೋಡಿ ಟ್ರಾಫಿಕ್ ಹೆಂಗಿದೆ. ಹೋಗ್ತಾ ಇದ್ರೆ ಇನ್ನೂ ಇದೇ ಥರ ಇದ್ದರೆ ಸ್ಟೀಪು ಇನ್ನೂ ಜಲ್ದಿ ಸುಸ್ತಾಗ್ಬಿಡ್ತೀವಿ. ಸ್ವಲ್ಪ ಆದರೂ ಫ್ಲ್ಯಾಟ್ ಲ್ಯಾಂಡ್ ಬರಬೇಕಲ್ಲ ಗುರು. ಪಾಪ ಯಾವುದೋ ನಾಯಿ ಕೂಡ ಜೊತೆಗೇ ಬರ್ತಾ ಇದೆ ನೋಡಿ. ನಾಯಿ ಜೊತೆಗಿದೆ, ಪ್ಲಸ್ ಸ್ಕೂಲ್ ಮಕ್ಕಳು ಬೇರೆ ಇದ್ದಾರೆ. ಏನೇ ಎಜುಕೇಷ್ನಲ್ ಟ್ರಿಪ್ ಥರ ಬಂದಿದ್ದಾರೆ. ನೀವು ಕೂಡ ಬೇಕಂದರೆ ಎಜುಕೇಷ್ನಲ್ ಟ್ರಿಪ್ಗೆ ಅಂತೇಳಿ ಕರ್ಕೊಂಬರ್ಬೋದು ಮಕ್ಕಳನ್ನ ನಿಮ್ಮ ಕಾಲೇಜು ಸ್ಕೂಲ್ಸ್ ಕಡೆಯಿಂದ. ದೊಡ್ಡವ್ರು ಹೇಳೋದು ನಿಜನೇ, ಲೈಕ್ ದೂರದ ಬೆಟ್ಟ ನುಣ್ಣಿಗೆ ಅನ್ನೋದು ಸತ್ಯನೇ.
ದೂರದಿಂದ ನೋಡಿದ್ರೆ ಏನು ಇಷ್ಟೇನ ಇರೋದು ಅನ್ನೋ ಥರ ಕಾಣಿಸ್ತು. ಹತ್ರ ಬಂದಂಗೆ ಕಿತ್ಕೊಂಡು ಬರ್ತಾಯಿದೆ ಬ್ರದರ್. ರಾಣಿಪುರಂ ತುಂಬ ಈಸಿ ಟ್ರೆಕ್ ಅಂದ್ಕೊಂಡಿದ್ದೆ. ಜಸ್ಟ್ 2.5 ಕಿಲೋಮೀಟರ್ಸ್ ಅಷ್ಟೇ ಅಂದರು. ಅಪ್ ಡೌನ್ ಎಷ್ಟಾಯಿತು? 5 ಕಿಲೋಮೀಟರ್ಸ್ ಆಯ್ತಲ್ವಾ. ನೀವು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ರೆ ಮಳೆಗಾಲದಲ್ಲಿ ಮಾಡಬೇಕು ಟ್ರೆಕ್ಕಿಂಗು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಶಿಷ್ಯ ಬಾಯ್ಲ್ ನೋಡಿ, ನಮ್ಮ ಜೊತೆಗೆ ಇದೊಂದು ನಾಯಿ ಬೇರೆ ಬಂದಿದೆ. ಬರೋ ಶಿಷ್ಯ. ನಾಯಿ ಇರೋದು ಒಳ್ಳೇದೇ ನಮ್ಮ ಜೊತೆಗೆ. ಯಾಕೆ ಹೇಳಿ, ಹಾವು ಗೀವೋ ಏನಾದ್ರು ಸಡನ್ನಾಗಿ ಬಂತಂದ್ರೆ ಇಮಿಡಿಯೇಟಾಗಿ ಪತ್ತೆ ಹಚ್ಬಿಟ್ಟು ಹೋಗ್ಬೇಡ ಅಂತೇಳಿ ಬೋವಂತ ಬೊಗ್ಲತ್ತೆ. ಇವತ್ತು ಸ್ಯಾಟರ್ಡೇ ಅಲ್ವಾ, ಮಕ್ಕಳಿಗೆ ಸ್ವಲ್ಪ ಎನ್ವೈರ್ಮೆಂಟಲ್ ಎಜುಕೇಷನ್ ಕೊಡಬೇಕು ಅಂತೇಳಿ ಇಲ್ಲೇ ಸುತ್ತಮುತ್ತಲು ಇರ್ತಕ್ಕಂತಹ ಸ್ಕೂಲ್ಸ್ ಅವರು ಮಕ್ಕಳನ್ನ ಕರ್ಕೊಂಬಂದು ಇಲ್ಲೆಲ್ಲ ಏನಿದೆ, ಯಾವ ಥರ ಪ್ಲ್ಯಾಂಟ್ಸ್ ಎಲ್ಲ ಸಿಗುತ್ತೆ, ಯಾವ ಥರ ಮೆಡಿಸಿನಲ್ ಟ್ರೀಸ್ ಇದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಬಟ್ ನಂಗೆ ಗೊತ್ತಿರೋಂಗೆ ಏನಂದರೆ, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ. ಸೊ ರಿಸರ್ಚ್ ಇನ್ನೂ ನಡೀತಾನೆ ಇದೆ ಇಲ್ಲಿ, ನಂಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ. ಸೊ ನಾವು ನೆಕ್ಸ್ಟ್ ಇನ್ನೂ ಏನೇನು ಸ್ಟೇಜಸ್ ಬರುತ್ತೆ ನೋಡೋಣ. ಇವಾಗಲೇ ನೀವು ನೋಡಿದ್ರಿ ತುಂಬ ಸ್ಟೀಪ್ ಇರೋ ಪ್ಲೇಸ್ ಹತ್ತಿದ್ವಿ, ಇವಾಗ ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡ್ ಬರ್ತಾಯಿದೆ. ಸೊ ಸ್ಟೀಪ್ ಇರೋ ಪ್ಲೇಸಲ್ಲಿ ಎಷ್ಟು ಕಷ್ಟ ಇರುತ್ತೆ ಹತ್ತೋದು, ಅದೇ ಫ್ಲ್ಯಾಟ್ ಇರೋ ಕಡೆ ಎಷ್ಟು ಈಸಿ ಇರುತ್ತೆ ಹತ್ತೋದು ನೋಡಿ. ಇನ್ನೊಂದೇನೆಂದರೆ, ಸ್ವಲ್ಪ ದೂರ ಬಂದಮೇಲೆ ಕಂಪ್ಲೀಟಾಗಿ ಬೇರೆ ವೆರೈಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೌದು, ಇವರು ನಮ್ಮ ಟ್ರೆಕ್ಮೇಟ್ ಆದರ್ಶ್ ಅಂತ. ಸೊ ಇವ್ರು ನಮ್ಮ ಜೊತೆನೇ ಇರ್ತಾರೆ ನೋಡಿ. ಓಡೋಣ ಬನ್ನಿ. ವೈ ವೇಟ್, ವಿಲ್ ಗೆಟ್ ಸಮ್ ಎಕ್ಸ್ಟ್ರಾ ಟೈಮ್ ಅಲ್ವಾ. ಹಿಂಗೆ ನೋಡಿ, ನನ್ನನ್ನು ಈಗ ಒಂದೊಳ್ಳೆ ವ್ಯೂ ತೋರಿಸ್ತೀನಿ. ಇಷ್ಟು ಕಷ್ಟಪಟ್ಟು ಸ್ಟೀಪು ಗೀಪು ಎಲ್ಲ ಮಾಡಿ ಹತ್ಕೊಂಡು ಬಂದಿದ್ದಕ್ಕೆ ನಾನು ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಜವಾಗ್ಲೂ ನೀವು ಖುಷಿ ಬಿದ್ದೋಗ್ಬಿಡ್ತೀರ ಈ ವ್ಯೂ ನೋಡಿಬಿಟ್ರೆ. ಹಾಗೇ ತಿರುಗಿಸ್ತೀನಿ ಕ್ಯಾಮ್ರಾ, ಆ ಕಡೆ ನೋಡಿ ಹೇಗಿದೆ ಅಂತ. ನೋಡಿ ಇಳಿತಿದ್ದೀನಿ ಕೆಳಗಡೆಗೆ. ಇದೆಲ್ಲ ದಾರಿ ಮಾಡಿರೋದವರು ಅಂತ ನನಗೆ ಅನ್ನಿಸ್ತಿದೆ ಅಲ್ವಾ ಇವರೇ, ಆದರ್ಶ್ ಅವರೇ? ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಏನೋ ಒಂದು ಸಂತೋಷ ಸಿಗುತ್ತೆ. ನಾನು ಹಿಂದೆ ವ್ಯೂ ನೋಡಿ ಹೆಂಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಬರೀ ಗಿಡಗಳು, ಸೂಪರಾಗಿದೆ ಅಲ್ವಾ? ಈ ನಾಯಿ ಮಾತ್ರ ನಮಗೆ ಗೈಡ್ ಆಗಿಬಿಟ್ಟಿದೆ ಬ್ರದರ್. ಅದಕ್ಕೆ ಎಲ್ಲ ರೂಟ್ಗಳು ಗೊತ್ತು ನಮಗಿಂತ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ದಾರಿ ತೋರಿಸ್ತಾ ಇದೆ. ಆಯ್ ಶಿಷ್ಯ ಬರ ಇಲ್ಲಿ ನೋಡಿ. ನೋಡಿ ನಮಗೆ ದಾರಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ನಾಯಿ ನೋಡಿ. ನನಗೆ ಆ್ಯಕ್ಚುಲಿ ಈಗಾಗಲೇ ಬರಬೇಕಾದ್ರೆ, ಹೋಮ್ ಸ್ಟೇಯಿಂದ ಬರಬೇಕಾದ್ರೆ ಕಾಲು ತಗಲ್ಸ್ಕೊಂಡು ಗಾಯ ಮಾಡಿಕೊಂಡೆ, ರಕ್ತ ಹಾಗೆ ಸುರಿತಿತ್ತು. ಆದರೂ ಸ್ವಲ್ಪ ಮಾಡಲೇಬೇಕು, ಬಂದಿದ್ದೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಗುರು, ನಾನೇನೋ ಸ್ವಲ್ಪ ತಣ್ಣಗಿರೋದು ಕ್ಲೈಮೇಟ್ ಅಂದ್ಕೊಂಡಿದ್ದೆ. ಬೆಂಕಿ ಇದ್ದಂಗೆ ಇದೆ. ಸೂರ್ಯನ ಬಿಸಿಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ ನಮಗೆ. ಯಾವುದೋ ಒಂದು ಹೊಸ ಗಿಡ ಅಲ್ಲ, ಇರೋ ಗಿಡನೇ. ಟರ್ಮಿನೇಲಿಯಾ ಪ್ಯಾನಿಕುಲಾಟಾ ಇದ್ರ ಬೈನಾಮಿಯಲ್ ನೇಮು. ಬಟ್ ಕೊಂಬ್ರೆಟ್ಟೆಸೆ ಅಂತೇನೋ ಕರೀತಾರಂತೆ, ಏನೋ ಗೊತ್ತಿಲ್ಲ, ರಿಸರ್ಚ್ ಮಾಡೋರಿಗೆ ಗೊತ್ತಾಗುತ್ತೆ. ನೋಡಿ ಇದೇನು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನೀವು, ಇದೇನು ಗಿಡ ಅಂತ. ನಮ್ಮ ಭಾಷೆಯಲ್ಲಿ ಏನಂತಾರೆ ಇದನ್ನು, ನಮ್ಮ ಕನ್ನಡ ಭಾಷೆಯಲ್ಲಿ ಅನ್ನೋದನ್ನು ನಂಗೆ ತಿಳಿಸ್ಕೊಡಿ. ಮತ್ತು ಇದ್ರ ಉಪಯೋಗ ಏನೋ ತಿಳಿಸ್ಕೊಟ್ರೆ ಕೂಡ ಒಳ್ಳೆಯದೇ. ಸೊ ನೋಡೋಣ ಮುಂದಕ್ಕೆ ಏನೇನು ಸಿಗುತ್ತೆ ಅಂತ. ನಾಯಿ ಮಾತ್ರ ನಮ್ಮ ಬೆನ್ಬಿಡ್ತಿಲ್ಲ. ಇದು ಹೆಂಗಿದೆ ಅಂದರೆ, ಇನ್ನೇನು ಪಾಂಡವರು ತಮ್ಮ ಕೈಲಾಸ ಯಾತ್ರೆಗೆ ಹೋಗ್ತಾ ಇರ್ತಾರೆ, ಕೈಲಾಸ ಯಾತ್ರೆಗೆ ಹೋಗ್ಬೇಕಾದ್ರೆ ಅವ್ರ ಹಿಂದೆ ಒಂದು ನಾಯಿ ಕೂಡ ಬರುತ್ತೆ. ಆ ಥರ ಆಯ್ತಿದೇನೋ ನೋಡಿ. ಒಂದು ಸ್ವಲ್ಪ ದೂರ ಮೇಲೆ ಬಂದಿದ್ದೀವಿ, ಅಲ್ಲಿಂದ ವ್ಯೂ ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ವಲ್ಪ ಮಳೆ ಗಿಳ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು.
ಇನ್ನು ಮುಂದಕ್ಕೆ ಹೋಗ್ತಾ ಇರೋಣ ಬನ್ನಿ. ಹಾಗೆ ಇವಾಗ ನಾವು ಆ್ಯಕ್ಚುಲಿ ಬಂದಿದ್ದು ಅಲ್ಲಿಂದ, ಕಾಣಿಸಿದೆ ಅಲ್ವ ಬೆಟ್ಟಗಳು, ಅಲ್ಲಿಂದ ಆ್ಯಕ್ಚುಲಿ ಬಂದಿದ್ದು ನಾವು. ನೋಡಿ ಹೆಂಗಿದೆ ಡೆಸ್ಟಿನೇಷನ್ನು. ಇನ್ನೂ ನಮ್ಮ ಟೀಮ್ ಇನ್ನೂ ಹಿಂದೆ ಇದ್ದಾರೆ. ಸೊ ನಾವು ಫಾಸ್ಟಾಗಿ ಬಂದುಬಿಟ್ಟಿದ್ದೀವಿ. ದಾಹ ಆಗ್ಬಿಟ್ಟಿದೆ ನೀರಿಗೆ. ನೋಡಿ ಹೆಂಗೆ ಕುಡಿಯೋದು ನೋಡಿ ನೀರು. ನೋಡಿ ದಾಹ ಹಂಗೆ ಸರಿಯಾಗಿ ದಾಹ ಆಗ್ಬಿಟ್ಟಿದೆ. ಇಷ್ಟೊತ್ತು ಅದಕ್ಕೆ ಅಳ್ತಾ ಇದ್ದಿದ್ದು. ಸಾಕೇನೋ ಶಿಷ್ಯ? ಹಂಗೆ ತೊಳ್ಕೊಂಬಿಡ್ರು ಕೈ. ಬಿಸಿ ಬಿಸಿ ನನಗಿದೆ ನೀರು, ನಾನು ಕೊಡ್ತೀನಿ. ಹೋಗೋಣ ಶಿಷ್ಯ? ಹಾಂ ಹೋಗೋಣ. ನೀರು ಕುಡಿದ್ಯಾ? ನಡಿ ಹೋಗೋಣ. ಬಾಯಿಲ್ದಿರೋ ಜೀವ ಕುಯ್ಯೋ ಕುಯ್ಯೋ ಅಂತ ಅಳ್ಕೊತಾ ಇತ್ತು ನಮ್ಮ ಮುಂದೆ ಬಂದು. ಆಮೇಲೆ ಅರ್ಥ ಆಯಿತು ನೀರು ಬೇಕು ಇದಕ್ಕೆ ಅಂತ. ಆಮೇಲೆ ನೀರು ಕುಡಿಸಿದ್ರೆ ಗಬ 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 ಅಂತ ಕುಡೀತು. ನೋಡಿ ದೇವ್ರು ಬಾಯಿ ಕೊಟ್ಟಿಲ್ಲ, ನಮ್ಗಾರೆ ಬಾಯಿ ಕೊಟ್ಟಿದ್ದಾನೆ. ನಾವು ಕೇಳ್ತೀವಿ ನೀರು ಬೇಕು ಕುಡಿಯೋಕ್ಕೆ ಅಂತ, ಅದು ಪಾಪ ಕೇಳೋಕ್ಕೂ ಆಗಲ್ಲ. ರಾಣಿಪುರಮ್ದೊಂದು ಸ್ನೀಕ್ ಪೀಕ್ ನೋಡಿ. ಬಿಸಿಲಲ್ಲಿ ಬಂದುಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸ್ಟಿಲ್ ಬ್ಯೂಟಿಫುಲ್ ಆಗಿದೆ. ಏನಿಲ್ಲ, ಲಾಸ್ಟಲ್ಲಿ ಒಂದು ಗುಡ್ಡ ಕಾಣಿಸ್ತಿದಲ್ಲ, ಅಲ್ಲಿ ಹೋದರೆ ಮುಗೀತು. ನೋಡಿ ನಮ್ಮ ಬ್ಯಾಕ್ಗ್ರೌಂಡ್ ಹಿಂಗಿದೆ. ಇದು ನಮ್ಮ ಒಂದು ಬ್ಯಾಕ್ಗ್ರೌಂಡು ರಾಣಿಪುರಮ್ದು. ಏನೋ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಒಂಥರ ಏನೋ ಏಲಕ್ಕಿಗಳ ಸ್ಮೆಲ್ ಬರ್ತಿದೆ. ಏಲಕ್ಕಿ ಕುಟ್ಟಿದ್ರೆ ಹೆಂಗಿರುತ್ತೆ ಸ್ಮೆಲ್ಲು, ಆ ಟೈಪ್ ಬರ್ತಿದೆ. ಹೋಗ್ತಾ ಇದ್ದಂಗೆ ಸ್ವಲ್ಪ ಜಾಗದಲ್ಲಿ ಬಿಸಿಲು, ಸ್ವಲ್ಪ ಜಾಗಗಳಲ್ಲಿ ನೆರಳು ಹಿಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಈಗ ಫಾರೆಸ್ಟ್ ಒಳಗಡೆಗೆ ಬಂದ್ವಿ. ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಇದೆ. ಬ್ಯಾಕ್ ಸೈಡ್ ನೋಡಿ, ಇಷ್ಟು ಹತ್ತು ಬಂದಮೇಲೆ ಫುಲ್ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ಯಾವ ರೇಂಜಿಗೆ ಸುಸ್ತಾಗಿದೆ ಅಂದರೆ ಶರ್ಟ್ ತೆಗೆದು ಮೇಲೆ ಹಾಕ್ಕೊಂಡಿದ್ದೀನಿ. ಅಷ್ಟು ಕಷ್ಟ ಇದೆ ಟ್ರೆಕ್ಕು ಒಂದು ಲೆವೆಲ್ಗೆ. ಸೊ ಮುಂದಕ್ಕೆ ಹೋಗೋಣ ನಡೀರಿ. ನಿಂತ್ಕೊಂಡ್ರೆ ಇನ್ನೂ ಸುಸ್ತಾಗ್ತಾ ಇರುತ್ತೆ. ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು, ಮುಗೀತು ಟ್ರೆಕ್ಕು. ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಕಂಡೀಷನ್ ಮಾತ್ರ. ಬಿಸಿಲಿದೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಕ್ಲೈಮೇಟ್ ತಣ್ಣಗಿದ್ದರೆ ತುಂಬ ಚೆನ್ನಾಗಿರೋದು. ಇಷ್ಟು ದೂರ ಬಂದಮೇಲೆ ಏನಾಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಇನ್ನೊಂದು ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ ಅಲ್ವಾ, ಮೇಲೆ ಬಂದಿದ್ದೆ, ಬೇರೆ ಇನ್ನೇನು ಮಾಡಿದ್ದಂತೂ ಇಲ್ಲ. ಅದಕ್ಕೆ ಯಾಕೋ ಕಾಲುಗಳೆಲ್ಲ ಯಾರೋ ಎಳಿತಾ ಇದ್ದಾರೇನೋ, ಹಗ್ಗ ಹಾಕ್ಕೊಂಡು ಎಳಿತಾ ಇದ್ದಂಗಿದೆ ಕಾಲುಗಳೆಲ್ಲ. ಅದಕ್ಕೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೆ ನಾನು ಒಂದು 5 ನಿಮಿಷ. ಇನ್ನು ಮುಂದಕ್ಕೆ ಹೋಗ್ತಾ ಎಷ್ಟು ಸುಸ್ತಾಗುತ್ತೆ ಏನು ನೋಡೋಣ. ನನ್ನ ಶರ್ಟ್ ನೋಡಿ ಫುಲ್ಲು ನೆಂದೋಗ್ಬಿಟ್ಟಿದೆ. ಒಂದು ಸ್ವಲ್ಪ ನೀರು ಕೂಡ ಕುಡಿಬೇಕು. ತಾಳಿ ಪಾಸ್ ಮಾಡಿ ಕುಡಿಯೋಣ. ಇದೊಂದು ಸ್ಟೀಪ್ ಇದೆ. ಈ ಸ್ಟೀಪ್ ಆಯ್ತಂದರೆ ಅಲ್ಲಿಂದ ಏನೋ ಫ್ಲ್ಯಾಟ್ ಲ್ಯಾಂಡ್ ಇದೆ ಅಂತೆ. ನಡ್ಕೊಂಡು ಹೋಗ್ತಾ ಇರೋದಷ್ಟೆ, ಮುಗಿಯುತ್ತೆ. ನೋಡಿ ಗುರು, ರಾಣಿಪುರಂ ಟ್ರೆಕ್ ಇಷ್ಟು ಕಷ್ಟವಾಗಿದೆ. ಇಷ್ಟ ಇರೋರು ಬಂದು ಮಾಡ್ಬೋದು. ಇದೊಂದು ಬೆಟ್ಟ ದಾಟಿದ್ರೆ ರಾಣಿಪುರಂ ಮುಗ್ದಂಗೆ ಬ್ರದರ್. ಈಗ ಯಾವುದೋ ಒಂದು ಜ್ಯೂಸ್ ಸಿಕ್ತು, ಪುನರ್ಪುಳಿ ಜ್ಯೂಸ್ ಅಂತ ಕುಡಿತಿದ್ದೀನಿ. ಇದನ್ನು ಕೋಕಮ್ ಅಂತಾರೆ ಇಂಗ್ಲೀಷಲ್ಲಿ. ನೋಡಿ ಅಲ್ಲಿ ಕ್ಲಿಫ್ ಕಾಣಿಸ್ತಿದೆ ಅಲ್ಲ, ಅದೇ ಮೇನ್ ರಾಣಿಪುರಂ ಪೀಕ್. ನಾನು ಹತ್ರ ಬಂದುಬಿಟ್ಟೆ. ಜೀವನದಲ್ಲೂ ಅಷ್ಟೇ, ಏನಾದರೂ ಸಾಧನೆ ಮಾಡಬೇಕಂದ್ರೆ ತುಂಬಾ ಕಷ್ಟಪಡಬೇಕು. ಏನಕ್ಕೆ ಅಡ್ವೆಂಚರ್ ಮಾಡ್ಬೇಕಂತ ಹೇಳ್ತೀನಿ ಅಂದರೆ, ಬೆಟ್ಟಗಳು ನಮಗೆ
ನಮ್ಮ ಜೀವನ ಶೈಲಿಯನ್ನು ತಿಳಿಸ್ಕೊಡುತ್ತೆ. ಏನಂದರೆ ನೀವೇನು ಕಷ್ಟಪಡ್ತಿದ್ದೀರಾ, ಎಷ್ಟು ಕಷ್ಟಪಟ್ಟರೆ ಏನು ಫಲ ಉಂಟಾಗುತ್ತೆ, ಮತ್ತು ಜೀವನದಲ್ಲಿ ಏನೇನು ಟ್ಯಾಕ್ಟಿಕ್ಸ್ ಯೂಸ್ ಮಾಡಬೇಕು, ಸ್ಮಾರ್ಟ್ನೆಸ್ನ ಏನು ಯೂಸ್ ಮಾಡಬೇಕು, ಇವೆಲ್ಲದನ್ನು ತಿಳಿಸ್ಕೊಡುತ್ತೆ. ನೋಡಿ, ಇನ್ನು ಸ್ವಲ್ಪ ದೂರ ಅಷ್ಟೇ, ಮುಗೀತು. ನಮ್ಮ ಜೀವನದಲ್ಲಿ ಸಕ್ಸಸ್ಸು ಅಷ್ಟೇ. ಕಷ್ಟಪಟ್ಕೊಂಡು ಬರ್ತಾಯಿದ್ರೆ ಏನೇ ಅಡೆತಡೆಗಳು, ಡಿಸ್ಟ್ರಾಕ್ಷನ್ಸು ಏನೇ ಬಂದರೆ ಕೂಡ ನಾನು ಕೇರ್ ಮಾಡ್ದಿರಾ ಮುಂದಕ್ಕೆ ಹೋಗ್ತಾ ಇರಬೇಕು, ಬೆಟ್ಟ ಹತ್ತದಂಗೆ. ಆವಾಗ ನಮ್ಮ ಎಲ್ಲ ಒಂದು ವಿಷಯಗಳೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈಗ ಕ್ಲಿಫ್ ಹತ್ತೋದನ್ನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಇದೇ ಕ್ಲಿಫು, ಇವಾಗ ನಾವು ಹತ್ತೀವಿ, ನೋಡ್ಕೊಳ್ಳಿ. ಇದೇ ರಾಣಿಪುರಂನ ಮೇನ್ ಭಾಗ. ಬರೀ ಸ್ಟೀಪ್ ಇದೆ ನೋಡಿ, ತುಂಬ ಸ್ಟೀಪ್ ಇದೆ. ನೋಡಿ ಎಷ್ಟು ಸ್ಟೀಪ್ ಇದೆ. ನನ್ನ ಬ್ಯಾಕ್ ಸೈಡ್ ನೋಡಿ, ಇಷ್ಟು ಸ್ಟೀಪ್ಗಳೆಲ್ಲ ಹತ್ತಿ ಬಂದಮೇಲೆ ಇನ್ನೇನು ಹತ್ತಿರದಲ್ಲಿದ್ದೀವಿ ಅನ್ನೋ ಅಷ್ಟರಲ್ಲಿ ಈ ಸ್ಟೀಪ್ ಏನು ಮಾತ್ರ ನನಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಈಸಿಯಾಗಿ ಹತ್ತಾ ಇದ್ದೀನಿ ನಾನು. ನೋಡಿ ಏನೋ ಬರೆದಿದ್ದಾರೆ, ಡು ನಾಟ್ ಕ್ಲೈಂಬ್ ಓವರ್ ದ ರಾಕ್ ಅಂತ. ನಿಜಾನೇ, ಜಾರ್ಗೀರ್ ಬಿದ್ದರೆ ಯಾರಪ್ಪ ಜವಾಬ್ದಾರಿ. ರಾಕ್ ನೋಡಿ ಹೆಂಗಿದೆ, ಕೆಂಪು ಕಲರ್ ರಾಕು ನೋಡಿ. ಹೇಳ್ತಿದ್ದಾರೆ ಡು ನಾಟ್ ಕ್ಲೈಂಬ್ ಆನ್ ದ ರಾಕ್. ಓಕೆನಾ, ಬಂದೆಲ್ಲರೂ ಹತ್ತು ಬಿಟ್ಟಿರ. ಎಲ್ಲ ಪಕ್ಕೊಂಡ ಹೆಂಗಿದೆ ಅದೇ ಥರನೇ ಇದೆ, ಸ್ವಲ್ಪ ಸುತ್ತಮುತ್ತಲೂ. ಆ್ಯಕ್ಚುಲಿ ನಾನು ಆ ವಿಡಿಯೋ ಸೀರೀಸ್ ನಿಮ್ಗೆ ಆ್ಯಡ್ ಮಾಡಿಲ್ಲ, ಶಾರ್ಟ್ಲಿ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ, ಓಕೆನಾ. ನೋಡಿ, ಎಂಜಾಯ್ ಮಾಡಿ, ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾಡಬೇಕು. ನೋಡಿ, ಒಂದು ಫುಲ್ ಸರೌಂಡ್ ವ್ಯೂ ತೋರಿಸ್ತೀನಿ ನಾನು ಇದ್ರದ್ದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ರಾಣಿಪುರಂ ಟ್ರೆಕ್ಕು ತುಂಬ ಈಸಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಟ್ರೆಕ್ಕು ತುಂಬ ಡಿಫಿಕಲ್ಟಿ ಇದೆ. ಏನಂದರೆ ನಿಮಗೆ ಸ್ಟೆಪ್ಪಲ್ಲೂ ಒಂದು ಸ್ಟೀಪ್ಸ್ ಬರುತ್ತೆ. ಸ್ಟೀಪ್ಸ್ ಆದ ನಂತರ ನಿಮಗೆ ಮತ್ತೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಸಿಲುಗಾಲದಲ್ಲಿ ಮಾತ್ರ ರಾಣಿಪುರಂಗೆ ಬರೋಕ್ಕೆ ಹೋಗಬೇಡಿ. ಬೆಸ್ಟ್ ಸೀಸನ್ ಯಾವಾಗ ಅಂದರೆ ರಾಣಿಪುರಂಗೆ ಬರೋಕ್ಕೆ ನಿಮಗೆ, ನೀವು ಮಾನ್ಸೂನ್ ಸೀಸನಲ್ಲಿ ಬಂದರೆ ರಾಣಿಪುರಂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು. ಅದೇ ಲೈಕ್ ಗೂಗಲಲ್ಲಿ ಹೇಳ್ದಂಗೆ ರಾಣಿಪುರಂ ಇಸ್ ಜಸ್ಟ್ ಲೈಕ್ ಆನ್ ಅನದರ್ ಕೂರ್ಗ್ ಆಫ್ ಕೇರಳ. ಸೊ ನೀವು ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡ್ಬೋದು, ತುಂಬಾ ಒಳ್ಳೆ ಒಂದು ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ಬಟ್ ಸಿನೇರಿಯೋ ಮಾತ್ರ ತುಂಬ ಬ್ಯೂಟಿಫುಲ್ ಸಿನೇರಿಯೋ ಬ್ರದರ್, ನಾನು ಹೇಳ್ತೀನಿ ನಿಮಗೆ. ಬಂದು ಒಂದು ಸಾರಿ ಎಂಜಾಯ್ ಮಾಡಿ. ನಾನು ರಾಣಿಪುರಂ ಟ್ರೆಕ್ಕು ಪ್ಲ್ಯಾನ್ ದ ಅನ್ಪ್ಲ್ಯಾನ್ಡ್ ಅನ್ನುವಂಥ ಒಂದು ಏಜೆನ್ಸಿ ಜೊತೆ ಬಂದಿದ್ದೀನಿ. ದ ಪ್ಲ್ಯಾನ್ ದ ಅನ್ಪ್ಲ್ಯಾನ್ಡ್ ಈಸ್ ಲೈಕ್ ದೇ ಆರ್ ರಿಯಲಿ ಬೆಸ್ಟ್. ಸೊ ಪ್ಲೀಸ್ ಬನ್ನಿ, ಎಂಜಾಯ್ ಮಾಡಿ. ನೀವು ಸಪ್ರೇಟಾಗಿ ಕೂಡ ಬನ್ನಿ, ದರ್ ಇಸ್ ನೋ ಡಿಮ್ಯಾಂಡ್ ಲೈಕ್ ಯು ಹ್ಯಾವ್ ಟು ಕಮ್ ವಿತ್ ದ ಏಜೆನ್ಸಿ ಅಂತಾನೆ. ಅದಾದ ನಂತರ ಬೇರೆ ಇನ್ನೇನೂ ಇಲ್ಲ, ಜಸ್ಟ್ ಬರೋಕ್ಕೆ ಮುಂಚೆ ಜಸ್ಟ್ ನೋಡ್ಕೊಂಬನ್ನಿ, ಲೈಕ್ ಸೀಸನ್ ಏನಿದೆ ಅಂತ ನೋಡ್ಕೊಂಬನ್ನಿ, ಆಸಮ್ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ, ಈ ಒಂದು ರಾಣಿಪುರಂ ಸೀರೀಸ್ ಅಂತಿಲ್ಲ, ಜಸ್ಟ್ ಒಂದು ಶಾರ್ಟ್ ಟ್ರೆಕ್ ಅಂತಲೇ ನಾನು ಹೇಳ್ಬೋದು. ಲೈಕ್ ಓವರ್ ಆಲ್ ಲೈಕ್ 1.5 hour ಆಯ್ತಲ್ವಾ ಟ್ರೆಕ್ ಕಂಪ್ಲೀಟ್ ಆಗಿ. 1.5 hour ಲೈಕ್ ವಿತೌಟ್ ಸ್ಟಾಪ್ ಹತ್ಕೊಂಡು ಬರ್ತಿದ್ರೆ 3 hours ರಾಣಿಪುರಂ ಕಂಪ್ಲೀಟ್ ಆಗುತ್ತೆ ಅಪ್ ಡೌನು. ಸೊ ನೀವು ಮಾಡ್ಬೋದು. ಇಲ್ಲಿ ನಿಯರೆಸ್ಟ್ ಹೋಮ್ ಸ್ಟೇಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಲೈಕ್ ಸುಳ್ಯದಲ್ಲಿ ಬಂದಾದರೂ ನೀವು ಹೋಮ್ ಸ್ಟೇಸ್ ತೊಗೊಬೋದು. ಇಲ್ಲಿ ಬಂದರೆ ನೀವು ಕಾಸರಗೋಡಿಗೆ ಬಂದು ಹೋಮ್ ಸ್ಟೇನಲ್ಲಿ ಸ್ಟೇ ಆಗಿ ಅಲ್ಲಿಂದ ರಾಣಿಪುರಮ್ಗೆ ಕೂಡ ನೀವು ಬರ್ಬೋದು. ಸೊ ಇಟ್ ಈಸ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು
ನನ್ನ ಚಾನಲ್ ಆದ ದ ಬಿಗ್ ಮ್ಯಾನ್ ಎಕ್ಸ್ಪ್ಲೋರಿಂಗ್ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಈ ಥರ ಒಂದು ವೀಡಿಯೋಸ್ನ ಮತ್ತೆ ಹಾಕ್ತಿರ್ತೀನಿ. ಸೊ ಎಲ್ಲರಿಗೂ ಮತ್ತೊಂದು ಸಾರಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2024. ಈ ಒಂದು ಬರೋ ವರ್ಷ ಎಲ್ಲರಿಗೂ ಸುಖ ಸಂತೋಷ ಮತ್ತು ಹರ್ಷವನ್ನು ತರಲಿ ಅಂತ ಕೋರ್ಕೊಂಡು ನಿಮ್ಮೊಂದಿಗೆ ಸೈನ್ ಆಫ್ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಎಂಟರ್ಟೈನಿಂಗ್ ಆ್ಯಂಡ್ ಕೀಪ್ ಕಮೆಂಟಿಂಗ್ ಆನ್ ದ ಚಾನಲ್. ಬಾಯ್, ಸಿ ಯು. ಸೈನಿಂಗ್ ಆಫ್ ಫ್ರಮ್ ಯು. ಹೋದವಾಗ ಹೆಂಗ್ ಹೋದ್ರಿ, ಬಂದವಾಗ ಹೆಂಗ್ ಬಂದಿದೀವಿ ನೋಡ್ಕೊಳ್ಳಿಯಪ್ಪ. ರಾಣಿಪುರಂ ಟ್ರೆಕ್ ಕಷ್ಟನೇ ಜಾಸ್ತಿ, ಈಸಿ ಅನ್ಕೊಂಡು ಬರಬೇಡಿ ಆಯ್ತಾ, ಅದೇ ಅರ್ಥ.